ಮಾರನಾಥ. ಇಂದು 1 ಫೆಬ್ರವರಿ 2026. ಪ್ರಿಯರಿಗೂ ಭಾನುವಾರದ ಶುಭ ವಂದನೆ. ಈ ದಿನದ ಧ್ಯಾನ ಭಾಗ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1-5 ವಾಕ್ಯ. ಇನ್ನೊಂದು ಸಮಯದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈಬತ್ತಿ ಹೋದವನೊಬ್ಬನಿದ್ದನು. ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆಲೋಚಿಸಿ ಸಬ್ಬತ್ ದಿನದಲ್ಲಿ ಅವನನ್ನು ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ಹೊಂಚಿ ನೋಡುತ್ತಾ ಇದ್ದರು. ಆತನು ಕೈಬತ್ತಿದವನಿಗೆ, ಎದ್ದು ನಡುವೆ ಬಾ ಎಂದು ಹೇಳಿ ಅವರಿಗೆ, ಸಬ್ಬತ್ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ? ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ? ಪ್ರಾಣವನ್ನು ಉಳಿಸುವುದೋ ತೆಗೆಯುವುದೋ ಎಂದು ಹೇಳಲು ಅವರು ಸುಮ್ಮನಿದ್ದರು. ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಕೈ ವಾಸಿಯಾಯಿತು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯಕ್ಕೆ ಬರುವಾಗ, ಯೆಹೋವ ದೇವರು ಕ್ರಮವಿಲ್ಲದೆಯೂ ಬರಿದಾಗಿಯೂ ಕತ್ತಲೆಯಿಂದಲೂ ಅವ್ಯವಸ್ಥೆಯಿಂದ ತುಂಬಿದ ಭೂಮಿಯನ್ನು 6 ದಿನಗಳ ತನ್ನ ಸೃಷ್ಟಿ ಕಾರ್ಯಗಳ ಮೂಲಕ ಒಂದು ಸುಂದರವಾದ ಕಾಸ್ಮಸ್ ಆಗಿ ಪರಿವರ್ತಿಸಿ, ಅಂದರೆ ಯೆಹೋವ ದೇವರು ವಿಶ್ವವನ್ನು ಒಂದು ಸುವ್ಯವಸ್ಥಿತ ತಾಣವನ್ನಾಗಿ ಮಾರ್ಪಡಿಸಿದರು. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಆದಿಕಾಂಡ 1ನೇ ಅಧ್ಯಾಯದ 31ನೇ ವಾಕ್ಯ. ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಿಸಿದ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ವಿಶ್ರಮಿಸಿಕೊಂಡನು ಎಂಬ ಪದಕ್ಕೆ ಉಪಯೋಗಿಸಿರುವ ಇಬ್ರೂ ಪದ ಸಾಬತ್. ಸಾಬತ್ ಪದದ ಅರ್ಥ ವಿಶ್ರಾಂತಿ ಕಾಲ, ವಿರಾಮ ವೇಳೆ ಅಥವಾ ಕೆಲಸದಿಂದ ನಿವೃತ್ತಿ ಹೊಂದಿ ವಿಶ್ರಾಂತಿ ಪಡೆಯುವುದು ಎಂದರ್ಥ. ಯೆಹೋವ ದೇವರು 6 ದಿನಗಳಲ್ಲಿ ತಾನು ಉಂಟು ಮಾಡಿದ ಎಲ್ಲ ಸೃಷ್ಟಿಗಳನ್ನು ನೋಡಿ ಅದು ಬಹು ಒಳ್ಳೆಯದಾಗಿದೆ ಎಂದರಿತು ತನ್ನ ಕೆಲಸದಿಂದ ಅಥವಾ ತನ್ನ ಸೃಷ್ಟಿಯ ಕಾರ್ಯದಿಂದ ನಿವೃತ್ತಿ ಹೊಂದಿ ವಿಶ್ರಾಂತಿಯನ್ನು ತೆಗೆದುಕೊಂಡರು. ಆ ವಿಶ್ರಾಂತಿಯ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ವಿಮೋಚನಾ ಕಾಂಡ ಪುಸ್ತಕಕ್ಕೆ ನಾವು ಬರುವಾಗ, ಯೆಹೋವನು ಇಸ್ರಾಯೇಲ್ಯರನ್ನು ಐಗುಪ್ತದ ದಾಸತ್ವದಿಂದ ಬಿಡಿಸಿ ಯೆಹೋವ ದೇವರು ತಾನೇ ವಾಗ್ದಾನ ಮಾಡಿದಂತಹ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ ಮೋಶೆಯ ನಾಯಕತ್ವದಲ್ಲಿ ಕರೆದುಕೊಂಡು ಹೋಗುವ ಸಮಯದಲ್ಲಿ ಸೀನಾಯ್ ಪರ್ವತದಲ್ಲಿ ಈ ಸಬ್ಬತ್ ದಿನದ ಆಚರಣೆಯನ್ನು ಒಂದು ಆಜ್ಞೆಯಾಗಿ ಪರಿವರ್ತಿಸಿದನು. ವಿಮೋಚನಾ ಕಾಂಡ 20ನೇ ಅಧ್ಯಾಯದ 8-10 ವಾಕ್ಯಗಳಲ್ಲಿ ಬರೆದಿರುವಂಥದ್ದು, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. ನಂತರದಲ್ಲಿ ಈ ಒಂದು ದೈವಿಕ ಆಜ್ಞೆಯು ಜನರ ಮೇಲೆ ಹೋರಿಸುವುದಕ್ಕಾಗಿ ಅಥವಾ ಜನರನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳುವ ಸಲುವಾಗಿ
ಅಂದಿನ ಯಹೂದ್ಯ ಧಾರ್ಮಿಕ ನಾಯಕರುಗಳು 39 ಮೆಲಾಕೋಟ್ ಅಥವಾ ನಿಷೇಧಿತ ಕೆಲಸಗಳು ಎಂಬ ನಿಯಮಗಳನ್ನು ಇದರೊಂದಿಗೆ ಜಾರಿಗೆ ತಂದರು. ಆದಿಯಲ್ಲಿ ಅವ್ಯವಸ್ಥೆಯಲ್ಲಿದ್ದ ಭೂಮಿಯನ್ನು ದೇವರು ಒಂದು ವ್ಯವಸ್ಥಿತ ತಾಣವನ್ನಾಗಿ ಪರಿವರ್ತಿಸಿ ಜನರಿಗೆ 6 ದಿನಗಳ ಕೆಲಸದ ಅನುಮತಿಯನ್ನು, 7ನೇ ದಿನವನ್ನು ವಿಶ್ರಾಂತಿಯ ದಿನವನ್ನಾಗಿ ಮಾರ್ಪಡಿಸಿದ ದೇವರ ಪದ್ಧತಿಯನ್ನು, ನಿಷೇಧಿತ ಕೆಲಸಗಳು ಎಂಬ ನಿಯಮವನ್ನು ಜಾರಿಗೆ ತರುವುದರ ಮೂಲಕ ತಿರುಗಿ ಈ ವಿಶ್ವವನ್ನು ಅಂದಿನ ಧಾರ್ಮಿಕ ನಾಯಕರುಗಳು ಅವ್ಯವಸ್ಥೆಯ ತಾಣವನ್ನಾಗಿ ಮಾರ್ಪಡಿಸಿದರು. ಇಂದು ನಾವು ಓದಿ ಕೇಳಿದ ಸುವಾರ್ಥ ಭಾಗದಲ್ಲಿ ಯಹೂದ್ಯರ ಮಧ್ಯದಲ್ಲಿದ್ದಂತಹ ಇಂತಹ ಒಂದು ಅವ್ಯವಸ್ಥೆಯ ನೇರ ಚಿತ್ರಣವನ್ನು ಕಾಣಬಹುದಾಗಿದೆ. ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಯಹೂದ್ಯರ ಸಭಾಮಂದಿರದಲ್ಲಿ ಸಬ್ಬತ್ ದಿನದಲ್ಲಿ ಯೇಸು ಕೈಬತ್ತಿ ಹೋಗಿದ್ದ ವ್ಯಕ್ತಿಯನ್ನು ನೋಡಿ ಅವನ ಶಾರೀರಿಕ ಅವ್ಯವಸ್ಥೆಯಿಂದ ಅವನನ್ನು ಪರಿವರ್ತಿಸಿ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾರ್ಪಡಿಸುವುದಕ್ಕೆ ಸಿದ್ಧನಿರುವಲ್ಲಿ ಯಹೂದ್ಯರಿಗೆ ಅಂದು ಸಬ್ಬತ್ ದಿನವಾದದ್ದರಿಂದ ಯೇಸುವಿನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭವನ್ನು ಕಾಯುತ್ತಿದ್ದರು. ಯೇಸು ಯಹೂದ್ಯ ಧಾರ್ಮಿಕ ನಾಯಕರುಗಳ ಮನಸ್ಥಿತಿಯನ್ನು ಪೂರ್ಣವಾಗಿ ಬಲ್ಲವನಾಗಿದ್ದರಿಂದ ಅವರ ಬಳಿ ಒಂದು ಪ್ರಶ್ನೆಯನ್ನು ಕೇಳಿದನು. ಸಬ್ಬತ್ ದಿನದಲ್ಲಿ ಯಾವುದನ್ನ ಮಾಡುವುದು ನ್ಯಾಯ? ಮೇಲನ್ನು ಕೇಡನ್ನು, ಪ್ರಾಣವನ್ನು ಉಳಿಸುವುದೋ ತೆಗೆಯುವುದು? ಯೇಸುವಿನ ಈ ಪ್ರಶ್ನೆಗೆ ಅಂದಿನ ಧಾರ್ಮಿಕ ನಾಯಕರುಗಳಿಂದ ಸತ್ಯಸಂಧತೆಯಿಂದ ಕೂಡಿದ ಉತ್ತರವು ಲಭಿಸುವುದು ಅಸಾಧ್ಯ. ಕಾರಣ ತಮ್ಮ ಹಿಡಿತಕ್ಕಾಗಿಯೇ ಈ ಧಾರ್ಮಿಕ ನಾಯಕರುಗಳು 39 ನಿಷೇಧಿತ ಕೆಲಸಗಳು ಎಂಬ ನಿಯಮವನ್ನು ಜಾರಿಗೆ ತಂದವರು ಇವರೇ ಆಗಿದ್ದರು. ಯೇಸು ಇವರ ದ್ವಂದ್ವ ಸ್ವಭಾವವನ್ನು ನೋಡಿ ಕೈಬತ್ತಿ ಹೋದ ವ್ಯಕ್ತಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಕೈ ವಾಸಿಯಾಯಿತು. ಅವ್ಯವಸ್ಥೆಯ ಅಗರದಿಂದ ಯೇಸು ಆ ವ್ಯಕ್ತಿಗೆ ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ದಯಪಾಲಿಸಿದನು. ಸಬ್ಬತ್ ಅಂದರೆ ಅವ್ಯವಸ್ಥೆಯ ಸ್ಥಿತಿಯನ್ನು ವ್ಯವಸ್ಥೆಯ ತಾಣವನ್ನಾಗಿ ಮಾರ್ಪಡಿಸುವಂಥದ್ದಾಗಿದೆ. ಪ್ರಿಯರೇ, ನಮ್ಮ ಸುತ್ತಮುತ್ತಲೂ ಅನೇಕರು ಅವ್ಯವಸ್ಥೆಯ ಕೂಪದಲ್ಲಿ ಮುಳುಗಿರುವಾಗ ನಾವುಗಳು ಇವುಗಳನ್ನು ನೋಡಿ ನೋಡದವರ ಹಾಗೆ ವಿಶ್ರಾಂತಿ ತೆಗೆದುಕೊಳ್ಳುವವರಾದರೆ ನಾವು ದೇವರಿಗೆ ಮಾಡುವ ಮಹಾದ್ರೋಹ ಇದಾಗಿದೆ. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಯೇಸು ಹೇಳಿದ್ದು, ನನ್ನನ್ನು ಕಳುಹಿಸಿದಾತನ ಕಾರ್ಯವನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. ಹೀಗಿರಲಾಗಿ ಪ್ರಿಯರೇ, ನಾವು ಅವ್ಯವಸ್ಥೆಯ ಕೂಪದಲ್ಲಿ ಮುಳುಗಿರುವ ಜನರನ್ನು ವ್ಯವಸ್ಥೆಯ ದಾರಿಗೆ ನಡೆಸಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.